ನಮಸ್ಕಾರ. ನಾನು ವೈಭವಿ ಗೋಪ್ಶೆಟ್ಟಿ, CEO ಆಫ್ ದ ವರ್ಧಾನ್ ಫರ್ಟಿಲಿಟಿ ಹಾಸ್ಪಿಟಲು, ಒಂದು IVF ಸೆಂಟರ್ ಹಾಸ್ಪಿಟಲು. ನನಗೆ ಮ್ಯೂಸಿಕ್ ಇಂಡಸ್ಟ್ರಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋದರಿಂದ ಒಂದು ಮ್ಯೂಸಿಕಲ್ ಅಕಾಡೆಮಿನ ನಾವು ಪ್ರಾರಂಭ ಮಾಡಿದ್ದೀವಿ. ಇವತ್ತು ನಾವು ಗ್ರ್ಯಾಂಡ್ ಓಪನಿಂಗ್ ಮಾಡ್ತಾ ಇದ್ದೀವಿ. ಈ ಗ್ರ್ಯಾಂಡ್ ಓಪನಿಂಗ್ ಅಂತಂದರೆ ವಿ ಹ್ಯಾವ್ ರೀಚ್ ದ ಮೈಲ್ ಸ್ಟೋನ್, ಅಂದರೆ ಮೋರ್ ದೆನ್ 100 ಸ್ಟೂಡೆಂಟ್ ಎನ್ರೋಲ್ ಆಗಿದ್ದಾರೆ ನಮ್ಮಲ್ಲಿ. ಸೊ ಇದಕ್ಕಾಗಿ ಡಾಕ್ಟರ್ ಯಲ್ಲೂರಿ ಸರ್ ನಮ್ಮ ಹೆಡ್ ಆಫೀಸಿಂದ ಬಂದಿದ್ದಾರೆ, ಹೈದ್ರಾಬಾದಿಂದ ಬಂದಿದ್ದಾರೆ. ಅವರು ಫೌಂಡರ್ ಆಫ್ ದ ಮ್ಯೂಸಿಕಲ್ ಅಕಾಡೆಮೀಸ್. ಇಲ್ಲಿ ನಮ್ಮ ಬೆಂಗಳೂರಲ್ಲಿ 10 ಬ್ರಾಂಚಸ್ ಇದೆ ಮ್ಯೂಸಿಕಲ್ ಅಕಾಡೆಮಿ. ಒನ್ ಆಫ್ ದ ಬ್ರಾಂಚ್ ಈಸ್ ನಮ್ಮದು ಅಮೃತಹಳ್ಳಿ ಮ್ಯೂಸಿಕಲ್ ಅಕಾಡೆಮಿ. ಹಾಗೆ ನಾಗರಂಜಿನಿ ಅನ್ನೋರು ಪ್ಲೇಬ್ಯಾಕ್ ಸಿಂಗರು. ಅವರು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ, ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ಪ್ಲೇಬ್ಯಾಕ್ ಸಿಂಗರು. ತುಂಬ ಹಾಡುಗಳನ್ನು ಹಾಡಿದ್ದಾರೆ ಫಿಲ್ಮ್ ಇಂಡಸ್ಟ್ರಿನಲ್ಲಿ. ಅವರು ಕೂಡ ನಮ್ಮೊಂದಿಗಿದ್ದಾರೆ. ಶ್ರೀದೇವಿ ಅವರು ಹಿಂದೂಸ್ತಾನಿ ಸಿಂಗರ್, ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಇವತ್ತಿನ ಪ್ರೋಗ್ರಾಮ್ದು ಮುಖ್ಯ ಉದ್ದೇಶ ಏನು ಅಂತಂದರೆ, ಈಗ ಮಕ್ಕಳೆಲ್ಲ, ಚಿಕ್ಕ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು, ತಮ್ಮ ಸಮಯವನ್ನು ಒಂದು ಪಾಸಿಟಿವ್ ಆಗಿ ಸ್ಪೆಂಡ್ ಮಾಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಈ 3 ವರ್ಷದಿಂದ 60-70 ವರ್ಷದವರೆಗೂ ಕೂಡ ಇಲ್ಲಿ ಬಂದು ಮ್ಯೂಸಿಕ್ನ ಕಲಿಬೋದು. ನಮ್ಮಲ್ಲಿ ನಾವು ಗಿಟಾರು, ಕೀಬೋರ್ಡು ಮತ್ತು ಓಕಲ್ ಕರ್ನಾಟಿಕ್, ಓಕಲ್ ಹಿಂದೂಸ್ತಾನಿ ಹಾಗೂ ಡ್ರಮ್ಸ್ನ ನಾವು ಕಲಿಸ್ತಾ ಇದ್ದೀವಿ. ಜೊತೆಗೆ ಡಾನ್ಸ್ ಕೂಡ ನಾವು ಕಲಿಸ್ತಾ ಇದ್ದೀವಿ. ಈಗಿನ ಕಾಲದಲ್ಲಿ ಮಕ್ಕಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಗ್ಯಾಜೆಟ್ಸ್ಗೆ ಬಲಿ ಆಗ್ತಾರೆ. ಮೊಬೈಲ್ ಆಗಿರ್ಬೋದು, TV ಆಗಿರ್ಬೋದು, ಅನಾವಶ್ಯಕವಾದಂಥ ಇರ್ರಿಲೆವೆಂಟ್ ಥಿಂಗ್ಗಳಲ್ಲಿ ಒಳಗಾಗೋದ್ರಿಂದ ಈ ಮ್ಯೂಸಿಕಲ್ ಈಸ್ ಬೆಸ್ಟ್ ಅಂತ ನಾವು ಹೇಳ್ಬೋದು. ಈ ಒಂದು ಗಿಟಾರ್ ಕಲಿಯೋದ್ರಿಂದ ಆಗಿರ್ಬೋದು, ಕೀಬೋರ್ಡ್ ಕಲಿಯೋದರಿಂದ ಆಗಿರ್ಬೋದು, ಅವರಿಗೆ ಫೋಕಸ್ ಸಿಗುತ್ತೆ, ಕಾನ್ಸಂಟ್ರೇಷನ್ ಬೆಳೆಯುತ್ತೆ. ಇದರಿಂದ ಏನಾಗುತ್ತೆ, ಅವ್ರಿಗೆ ಸ್ಟಡೀಸ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಮುಂದೆ ನಾವು ಎಲ್ಲ ಸ್ಟಡೀಸ್ ಮಾಡಿದವ್ರದ್ದೇ ಲೈಫ್ ಅಂತ ಏನೂ ಇಲ್ಲ. ಮ್ಯೂಸಿಕ್ ಇಂಡಸ್ಟ್ರಿನಲ್ಲೂ ಕೂಡ ಪ್ರೊಫೆಷ್ನಲ್ ಲೈಫನ್ನ ಬೆಳೆಸ್ಕೋಬೋದಾಗಿದೆ. ಅದ್ರ ಜೊತೆಗೆ ನಮ್ಮ ಟೀಚರ್ಸ್ಗೂ ಕೂಡ ನಾವು ಹೈ ಪ್ರೀಮಿಯಂ ಪೇಮೆಂಟ್ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಟೀಚರ್ಸ್ಗೂ ಕೂಡ ಪ್ರೊಫೆಷ್ನಲ್ ಲೈಫ್ ಇದೆ, ಸ್ಟೂಡೆಂಟ್ಸ್ಗೂ ಇದೆ. ಫೈನಲಿ ನಮ್ಮ ಸಮಯವನ್ನು ಒಂದು ಪಾಸಿಟಿವ್ ಆಗಿ ಸ್ಪೆಂಡ್ ಮಾಡಲಿಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು. ಈಗ ನಮ್ಮಲ್ಲಿ ಅಮೃತಹಳ್ಳಿ ನಮ್ಮ ಮ್ಯೂಸಿಕ್ ಅಕಾಡೆಮಿನಲ್ಲಿ ನಾವು ಕರಿಕ್ಯುಲಮ್ ಬೇಸ್ಡ್ ನಾವು ಮಾಡ್ತಾ ಇದ್ವಿ. 3 ತಿಂಗಳು ಕೋರ್ಸು, 6 ಮಂತ್ಸ್ ಕೋರ್ಸು, 1 ಇಯರ್ ಕೋರ್ಸು. ಇದರಿಂದ ಅವ್ರಿಗೆ ಲರ್ನಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು. ಮುಂದೆ ಅವ್ರು ಪ್ರೊಫೆಷ್ನಲಿ ಗ್ರೋತ್ ಬೇಕು ಅಂತಂದರೆ ನಾವು ಎಕ್ಸಾಮ್ಸ್ ಬರೀಬೇಕಾದ್ರೆ ಜೂನಿಯರು, ಸೀನಿಯರ್ ಎಕ್ಸಾಮ್ಸ್ಗೂ ನಾವು ಹೆಲ್ಪ್ ಮಾಡ್ತೀವಿ. ಸೊ ಅವರು ಪ್ರೊಫೆಷ್ನಲಿ ಕೂಡ ಅವರು ಬೆಳಿಬೋದಾಗಿದೆ. ಜೊತೆಗೆ ನಾವು ಎವ್ರಿ ಮಂತು ನಾವು ಓಪನ್ ಮೈಕ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಅಂದರೆ ಇಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಕೂಡ ಬಹಳ ಇಂಪಾರ್ಟೆಂಟು. ಮಕ್ಕಳು ಏನು ಕಲಿತಾ ಇದ್ದಾರೆ, ಮುಂದೆ ಏನು ಕಲಿಬೇಕಾಗಿದೆ, ಅವ್ರದ್ದು ಫೀಡ್ಬ್ಯಾಕ್ ಕೊಡ್ತೀವಿ. ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಇನ್ಸ್ಟ್ರೂಮೆಂಟ್ಸ್ ತೊಗೊಳ್ಳಿ ಅಂತ ಹೇಳ್ತೀವಿ. ಮೊದಲಿಗೆ ನಾವು ಇನ್ಸ್ಟ್ರೂಮೆಂಟ್ಸ್ ತೊಗೊಳ್ಳಿಕ್ಕೆ ಹೇಳಲ್ಲ. ಯಾಕೆಂದರೆ ನಮ್ಮ ಅಕಾಡೆಮಿಯಲ್ಲಿ ಒಂದೊಂದು ಸ್ಟೂಡೆಂಟ್ಗೆ ಒಂದೊಂದು ಇನ್ಸ್ಟ್ರೂಮೆಂಟ್ ಇದೆ, ಒಂದೊಂದು ಹೆಡ್ಫೋನ್ ಇದೆ. ಇಂಡಿವಿಜುವಲ್ ಆಗಿ ಅವರು ಕಲಿಬಹುದು. ಒಂದು ಕಲಿತಾದ ಮೇಲೆ ಒಂದು 8 ಅಥವಾ 10 ಕ್ಲಾಸ್ ಆದಮೇಲೆ ಅವ್ರದ್ದು ಇಂಟ್ರೆಸ್ಟು, ಗ್ರಾಸ್ಪಿಂಗು ಅದನ್ನೆಲ್ಲ ನೋಡಿಕೊಂಡು ಒಂದು ಇನ್ಸ್ಟ್ರೂಮೆಂಟ್ ತೊಗೊಳ್ಳಿ ಅಂತ ಹೇಳಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಮನೆಯಲ್ಲಿ ಫ್ರೀ ಟೈಮಲ್ಲಿ ಅವರು ಪ್ರಾಕ್ಟೀಸ್ ಮಾಡಿ ಈ ಥರ ನೋಡಿ, ಇವತ್ತು ನಾವು ಸ್ಟೇಜ್ ಪರ್ಫಾರ್ಮೆನ್ಸು, ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅವರಿಗೊಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ದೇ ಆರ್ ಫೀಲ್ ಲೈಕ್ ಐ ಆಮ್ ಎ ಸೆಲೆಬ್ರಿಟಿ. ಯಾವುದೇ ಡಿಪ್ರೆಷನ್ ಇರೋದಿಲ್ಲ, ಏನಿಲ್ಲ, ಒಂದು ಹ್ಯಾಪಿ ಮೂಡ್ ಇರುತ್ತೆ. ಜೀವನ ಅನ್ನೋದು ನಾವು ಹ್ಯಾಪಿಯಾಗಿ ಬದುಕಬೇಕಾಗಿದೆ. ಯಾವುದೇ ರೀತಿ ಆದರೂ ಆಗಲಿ, ಮ್ಯೂಸಿಕ್ಕಿಂದ ಆಗಲಿ, ಹಾಡೋದ್ರಿಂದ ಆಗಲಿ, ಹ್ಯಾಪಿಯಾಗಿ ನಮ್ಮ ಬದುಕನ್ನು ನಮ್ಮ ಮ್ಯೂಸಿಕಲ್ ಅಕಾಡೆಮಿನಲ್ಲಿ ಹೇಳ್ತಾ ಇದ್ದೀವಿ. ನಾವು ಎವ್ರಿ ಮಂತ್ ಓಪನ್ ಮೈಕ್ ಪ್ರೋಗ್ರಾಮ್ನ ಮಾಡ್ತಾ ಇದ್ವಿ, PTMನ ಮಾಡ್ತಾ ಇದ್ವಿ. ಮುಂದೆ ನಾವು ನಮ್ಮ ಹತ್ರ ಇರುವಂಥ ಅಪಾರ್ಟ್ಮೆಂಟಲ್ಲೆಲ್ಲ ನಾವು ಟೀಚ್ ಮಾಡ್ತಾ ಇದ್ದೀವಿ. ಈ ಮ್ಯೂಸಿಕನ್ನು ಕಲೀರಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಫೋಕಸ್ಸು, ಕಾನ್ಸಂಟ್ರೇಷನ್ ಮಾಡಬಹುದು ಅಂತ ನಮ್ಮದು ಇದು ಮುಖ್ಯ ಉದ್ದೇಶ ಇರುತ್ತೆ. ನಾವು ನಮ್ಮ ಫೌಂಡರ್ ಆದಂಥ ಯಲ್ಲೂರಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ನಾವು ವೆರಿ ಪ್ರೌಡ್ ಓನರ್ ಆಫ್ ದಿಸ್ ಮ್ಯೂಸಿಕಲ್ ಅಕಾಡೆಮಿ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫೀಸು 3 ತಿಂಗಳಿಗೆ ಒಂದು 13 ಸಾವಿರ ಆಗುತ್ತೆ. ಒಂದು ಕ್ಲಾಸಿಗೆ 450 ರೂಪಾಯಿ ಆಗ್ಬೋದು. 1 ಅವರ್ ಕ್ಲಾಸ್ ಇರುತ್ತೆ. ಕಂಪ್ಲೀಟ್ಲಿ ಫೋಕಸ್ ಮಾಡ್ತಾರೆ. ಒಂದು ಕ್ಲಾಸಲ್ಲಿ ನಾವು 5 ಅಥವಾ 6 ಜನಕ್ಕಿಂತ ಹೆಚ್ಚು ತೊಗೊಳ್ಳೋದೇ ಇಲ್ಲ, ಬಂದರೂ ನಾವು ತೊಗೊಳ್ಳೋದೇ ಇಲ್ಲ. ಸೊ ಅದರಿಂದ ಏನಾಗುತ್ತೆ, ಸ್ಟ್ಯಾಂಡರ್ಡ್ ಆಗಿ, ಕ್ವಾಲಿಟಿಯಾಗಿ ಟೀಚ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮದು ಬಂದುಬಿಟ್ಟು ಬಾನಸವಾಡಿ ಬ್ರಾಂಚಲ್ಲಿ ಒಂದು ಲ್ಯಾಪ್ರೋಸ್ಕೋಪಿ IVF ಸೆಂಟರ್ ಇದೆ. ಮತ್ತು ರಾಜಾಜಿನಗರಲ್ಲಿ ಕೂಡ ವರ್ಧಾನ್ IVF ಲ್ಯಾಪ್ರೋಸ್ಕೋಪಿ ಸೆಂಟರ್ ಇದೆ. ಅದು ನನ್ನ ಮೂಲತಃ ಉದ್ಯೋಗ. ಇದು ನನ್ನ ಸೆಲ್ಫ್ ಇಂಟ್ರೆಸ್ಟ್, ಮ್ಯೂಸಿಕ್ ಇಂಟ್ರೆಸ್ಟಿಂದ ನಾನು ಇದನ್ನು ಹಾಬಿ